ನಮಸ್ತೆ. ಬಲಿಷ್ಠ ಭವ್ಯ ಭಾರತ ಬಂಧುಗಳಿಗೆ ಜೀವನ್ ವಾಸ್ತು ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಉತ್ತಮವಾದಂತಹ ವಾಸ್ತು ಟಿಪ್ಸ್ ಅನ್ನ ಕೊಡ್ತೀನಿ. ಯಾಕೆ ಅಂತಂದ್ರೆ ಇದು ನಾನು ಸಾಕಷ್ಟು ಕಡೆ ನನ್ನ ಅನುಭವಕ್ಕೆ ಬಂದಿರೋಂಥದ್ದು. ಅಂದ್ರೆ ಅನುಭವ ಬಂದಿರೋದಂದ್ರೆ ಎಲ್ಲೆಲ್ಲಿ ವಾಸ್ತು ನೋಡಕ್ ಹೋಗಿರ್ತೀವೋ ನೋಡಿರ್ತೀನೋ ಅಥವಾ ಯಾರು ವಾಸ್ತು ಪ್ರಾಬ್ಲಮ್ ಅಂತ ಬರ್ತಾರೋ ಅವರೆಲ್ಲ ನೋಡಿದಾಗ ಚೆಕ್ ಮಾಡಿದಾಗ ಏನಾಗಿರುತ್ತೆ ಅಂತಂದ್ರೆ ಸಾಕಷ್ಟು ಜನ ಏನ್ ಮಾಡ್ತಾರೆ, ಮನೆಯ ಹಿರಿಯರು ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಆಗಲಿ ಸ್ವರ್ಗಾಧೀನರಾದಂತಹ ಹಿರಿಯರ ಫೋಟೋವನ್ನ ಏನ್ ಮಾಡ್ತಾರೆ ಅಂದ್ರೆ ಪೂಜಾ ಮನೆಯಲ್ಲಿ ದೇವರ ಕೋಣೆಯಲ್ಲಿ ನಮ್ಮ ತಂದೆ ತಾಯಿಗಳು ಅಜ್ಜ ಅಜ್ಜಿ ಇವ್ರನ್ನೆಲ್ಲರೂ ಕೂಡ ನಾವು ದೇವರು ಅಂದ್ಕೊಂಡು ಏನ್ ಮಾಡ್ತೀವಿ, ತಗೊಂಡೋಗಿ ಪೂಜಾ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೇವರು ಇಡುವಂತ ಪಟದ ಜೊತೆಗೆ ಪಕ್ಕದಲ್ಲಿ ಇವ್ರದ್ದು ಫೋಟೋ ಇಟ್ಬಿಟ್ಟಿರ್ತಾರೆ. ನೋಡಿ, ಒಂದಂತೂ ತಿಳ್ಕೊಬೇಕು, ಆ ಡಿವೈನ್ ಎನರ್ಜೀಸ್ ಡಿವೈನ್ ಎನರ್ಜಿನೇ. ಅದಕ್ಕೆ ಸರಿ ಸಮಾನವಾಗಿ ಯಾರ ಕೈಲೂ ಆಗಕ್ ಸಾಧ್ಯನೇ ಇಲ್ಲ. ಏನಾಗಿರುತ್ತೆ, ನಮಗೆ ನಮ್ಮ ತಂದೆ ತಾಯಿ ಅಂತಾರೆ ನಮಗೆ ದೇವ ಸಮಾನ, ನಮ್ಮ ಅಜ್ಜ ಅಜ್ಜಿ ಅಂತಾರೆ ದೇವ ಸಮಾನ, ದೊಡ್ಡಪ್ಪ ದೊಡ್ಡಮ್ಮ, ಈ ತರ ಒಬ್ಬೊಬ್ಬರು ಅವರವರ ಅವಿನಾವ ಭಾವ ಸಂಬಂಧಗಳ ಮೇಲೆ ಅವರಿಗೆ ಒಂದು ಅವಿನಾವ ಭಾವವಾದಂತ ಒಂದು ಭಾವನೆಗಳನ್ನ ನಾವು ಇಟ್ಕೊಂಡ್ಬಿಟ್ಟಿರ್ತೇವೆ ನಾವು. ಆದರೆ ಎಲ್ಲರಿಗೂ ಅವರದೇ ಆದಂತ ಸ್ಥಾನಗಳು ಇದ್ದೇ ಇರುತ್ತೆ. ಆಯಾ ಸ್ಥಾನದಲ್ಲಿ ಅವರುಗಳು ಮಾತ್ರ ಇರಬೇಕು ಹೊರತು ಬೇರೆಯವರು ಇರೋಂಗಿಲ್ಲ. ಅರ್ಥ ಆಯ್ತಲ್ಲ? ಸೊ ನಾನು ಸುಮಾರು ಕಡೆ ಕೇಸ್ ಸ್ಟಡೀಸ್ ನೋಡ್ಬಿಟ್ಟಿದ್ದೀನಿ. ಎಷ್ಟೋ ಕಡೆ ನೋಡ್ಬೇಕು, ಅವ್ರು ಪೂಜಾ ಮನೆ ದೊಡ್ಡದಾಗಿರ್ತದೆ. ಎಸ್ಪೆಷಲಿ ನಾರ್ತ್ ಕರ್ನಾಟಕ ಕಡೆಗೆ ಬರ್ತಾರೆ, ಬಂದ್ಬಿಡು ಗುರುಗಳೇ ಹಿಂಗಾಗೋಯ್ತು ಪ್ರಾಬ್ಲಮ್ ಅಂತಂದಾಗ ಸರಿ ಅವ್ರ ಮನೆ ವಾಸ್ತು ಗೀಸ್ತೆಲ್ಲ ಚೆಕ್ ಮಾಡಿದಾಗ ನೋಡಿದಾಗ ಏನಾಗ್ಬಿಡುತ್ತೆ ಅಂದ್ರೆ ಅವ್ರ ಮನೆಯಲ್ಲಿ ಸುಮಾರು 5-6 ತಲತಲಾಂತರಗಳಿಂದ ಬಂದಿರುವಂತರ ಎಲ್ಲರ ಫೋಟೋಗಳನ್ನ ಏನ್ ಮಾಡ್ಬಿಟ್ಟಿರ್ತಾರೆ, ಪೂಜಾ ಮನೆಯಲ್ಲಿ ದೇವ್ರ ಫೋಟೋಗಿನ ಹೆಚ್ಚಾಗಿ ಅದನ್ನೇ ಇಟ್ಬಿಟ್ಟಿರ್ತಾರೆ. ದೇವ್ರ ಫೋಟೋಗಳಿಗಿನ ಹೆಚ್ಚಾಗಿ ಹೋದಂತವರು, ನಮ್ಮ ಜೊತೆ ಹಿಂದೂ ಹೋದಂತವರು ಅವರ ಫೋಟೋಗಳನ್ನ ಹೆಚ್ಚಾಗಿ ಇಟ್ಟಿರ್ತಾರೆ. ನಾ ಅದೇ ಪ್ರಶ್ನೆ ಕೇಳ್ತೇನೆ, ಹೋದಂತವ್ರು ಅವ್ರಿಗೆಲ್ಲ ನಾವು ದೇವಸ್ಥಾನ ಕೊಟ್ಟಿದೀವಿ, ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟಿದ್ದೀವಿ. ಇಟ್ಟಾಗ ಅವರ ಕೃಪಾಶೀರ್ವಾದದಿಂದ ನಮಗೆ ಜೀವನದಲ್ಲಿ ತೊಂದರೆಗಳು ಬರಲೇಬಾರ್ದಲ್ವಾ? ಆದ್ರೆ ಬರ್ತಾ ಇದೆ ಯಾಕೆ ಅಂತಂದಾಗ, ಯಾಕೆಂತಾರೆ ಈ ಆತ್ಮನೇ ಬೇರೆ, ಆ ಪರಮಾತ್ಮನೇ ಬೇರೆ. ಆ ಪರಮಾತ್ಮನ ಜೊತೆಗೆ ಈ ಆತ್ಮ ಹೋಗಿ ಸೇರ್ಕೋಬೇಕೆ ಹೊರತು ಆ ಪರಮಾತ್ಮನ ಜೊತೆಗೆ ಈ ಆತ್ಮ ಹೋಗ್ತಿದ್ದಾಗ ಇದು ಪರಮಾತ್ಮ ಆಗ್ಬಿಡಲ್ಲ. ಇದು ಯಾವಾಗ್ಲೂ ಪರ ಆತ್ಮನೇ ಹೊರತು ಪರಮಾತ್ಮ ಆಗಕ್ ಸಾಧ್ಯ ಇಲ್ಲ. ಹಾಗಾಗಿ ಆ ಮನೆಯಿಂದ ಆ ಜಾಗ ಎಲ್ಲ ತೆಗೆಸ್ಬಿಟ್ಟು ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ವಿಶೇಷವಾಗಿ ಅವರಿಗೆ ಅಂತ ಬೇರೆ ಸ್ಥಾನ ಇರುತ್ತೆ, ಆ ಸ್ಥಾನದಲ್ಲಿ ಆ ಫೋಟೋಗಳನ್ನ ಇಡಿಸಿ ಪೂಜಾ ಮನೆಯಲ್ಲಿ ದೇವರ ನಾವು ತತ್ವಗಳ ಆಧಾರದ ಮೇಲೆ ದೇವರ ಫೋಟೋಗಳನ್ನ ಇಟ್ಕೊಂಡಿರ್ತೀವಿ, ಅದನ್ನ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇದು ವೆರಿ ಇಂಪಾರ್ಟೆಂಟ್ ವಾಸ್ತು ಪಾಯಿಂಟ್ಸ್. ದಯವಿಟ್ಟು ಯಾರೆಲ್ಲ ಈ ಒಂದು ಮಿಸ್ಟೇಕ್ ಅನ್ನ ಮಾಡ್ತಾ ಇದಾರೆ, ಈ ಮಿಸ್ಟೇಕ್ ಅನ್ನ ಮಾಡಬೇಡಿ. ತಂದೆ ತಾಯಂದ್ರಿಗೆ, ಹೋದಂತ ಹಿರಿಯರಿಗೆ, ಅಜ್ಜ ಅಜ್ಜಂದ್ರಿಗೆ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಮ್ಮ ಚಿಕ್ಕಪ್ಪ, ಇವರೆಲ್ಲರಿಗೂ ಒಂದು ಸ್ಥಾನ ಕೊಡೋಣ. ಓಕೆ, ಅದಕ್ಕೆ ಅಂತ ಒಂದು ಸ್ಥಾನ ಇರುತ್ತೆ, ಆ ಸ್ಥಾನದಲ್ಲಿ ಇಡಬೇಕೆ ಹೊರತು ಪೂಜಾ ಮನೆಯ ಒಳಗೆ ದೇವರ ಚಿತ್ರಗಳ ಜೊತೆಗೆ ದೇವರ ವಿಗ್ರಹಗಳ ಜೊತೆಗೆ ಅವರನ್ನ ಇಡುವಂತದ್ದು ಶ್ರೇಯಸ್ಸು ಅಲ್ಲ. ಓಕೆ, ಇದೊಂದನ್ನ ಪಾಲನೆ ಮಾಡ್ತಾ ಹೋಗಿ. ಯಾರು ಇಡ್ತಾ ಇದ್ರು ದಯವಿಟ್ಟು ಅದಕ್ಕೆ ಅಂತ ಮನೆಯ ದಕ್ಷಿಣ ಭಾಗದಲ್ಲಿ ಇಟ್ಕೊಳ್ಳಿ. ಈಗ ಒಬ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ ಸೌತ್ ವೆಸ್ಟ್ ಅಲ್ಲಿ ಸಂಪ್ ಟ್ಯಾಂಕ್ ಇದೆ ಅಂತ ಕೇಳ್ತಿದ್ರೆ. ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ ಭಾಗದಲ್ಲಿ. ನೋಡಿ, ಇದೇನೇ ನೈಋತ್ಯ ಭಾಗ. ಈ ಭಾಗದಲ್ಲಿ ಏನಾದರೂ ಸಂಪ್ ಟ್ಯಾಂಕ್ ಇದ್ದರೆ ಹೇಳ್ತದೆ. ಏನಾಗುತ್ತೆ ಅಂತಂದ್ರೆ ಸಂಪ್ ಟ್ಯಾಂಕ್ ಅಲ್ಲಿ ಇದ್ರೆ ಒಂದು ಮನೆಯಲ್ಲಿ ಒಂದು ಸ್ಥಿಮಿತ ಇರೋದಿಲ್ಲ, ಭದ್ರತೆ ಇರೋದಿಲ್ಲ, ಮನೆಯ ಯಜಮಾನನಿಗೆ ಸ್ಕಿಲ್ಫುಲ್ ಆಗಿರೋದಿಲ್ಲ, ಅಥವಾ ಸ್ಕಿಲ್ ಇದ್ರು ಕೌಶಲ್ಯತೆ ಇದ್ರು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂಥದ್ದು, ಅದನ್ನ ದುಡಿಮೆಗೆ ತರುವಂತ ತಾಕತ್ತು ಇರೋದಿಲ್ಲ. ಮತ್ತೊಂದೇನಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಸಾಮರಸ್ಯ ಇರೋದಿಲ್ಲ. ಯಾಕೆ ಅಂತಂದಾಗ ಈ ಭಾಗದಲ್ಲಿ ಸಂಪ್ ಬಂತಂದ್ರೆ ಇದು ವಾಸ್ತುವಿನ ಪ್ರಕಾರ ಇದಕ್ಕೆ ಈ ಭಾಗದಲ್ಲಿ ಬರುವಂತಹ ತತ್ವ ಯಾವುದು, ಭೂತ ಯಾವುದು ಅಂತಂದ್ರೆ ಇದು ಬಂದ್ಬಿಟ್ಟು ಭೂ. ಓಕೆ, ಪೃಥ್ವಿ ಬರುವಂತಹ ಜಾಗ. ಪೃಥ್ವಿ ಬರುವ ಜಾಗದಲ್ಲಿ ಏನಾಗುತ್ತದೆ, ಜಲವನ್ನ ನಾವು ಹೆಚ್ಚು ತೆಗೆದುಕೊಂಡು ಹೋದಷ್ಟು ಏನಾಗ್ಬಿಡುತ್ತೆ, ನಾವು ನೋಡ್ತಾ ಇರ್ತೀವಲ್ಲ, ಈ ಒಂದು ಸಣ್ಣದಾಗಿ ಒಂದು ಬದಿಗಿದಿ ಕಟ್ಟಿರ್ತೀವಿ ನಾವು, ನೀರು ಜೋರಾಗಿ ಬಂತಾನೆ ಏನಾಗ್ಬಿಡುತ್ತೆ, ಬದಿ ಹೊಡ್ಕೊಂಡು ಹೋಗ್ಬಿಡ್ತದೆ. ಓಕೆ, ಯಾವಾಗ ನಾವು ಅದೇನು ಕಟ್ಟಿರ್ತಲ್ಲ, ಬದಿಗಿದಿ ಕಟ್ಟಿರ್ತಲ್ಲ, ಬದಿ ಹೊಡ್ಕೊಂಡು ಹೋಗ್ತಂದ್ರೆ ನೀರು ಹಿಂಗೆ ಹರಿಬೇಕಾಗಿರೋದು ಹಿಂಗೆಲ್ಲ ಹರಿಯಕ್ಕೆ ಶುರು ಆಗ್ಬಿಡ್ತದೆ. ಯಾಕಂದ್ರೆ ನೀರಿನ ಹರಿವು ಜಾಸ್ತಿ ಇರುತ್ತೆ ಅಂತ ಅನ್ನೋದು ಇರುತ್ತದೆ. ಸೊ ನಿಮಗೆ ಈ ರೀತಿ ನಿಮ್ಮ ಮನೆಯಲ್ಲಿ ಅಭದ್ರತೆ ಕಾಡ್ತಾ ಇರುತ್ತೆ. ಓಕೆ, ಕೆಲಸ ಕಾರ್ಯಗಳು ಸರಿಗಿರೋದಿಲ್ಲ, ಮತ್ತೆ ಮನೆಯಲ್ಲಿ ಸಾಮರಸ್ಯತೆ ಇರೋದಿಲ್ಲ, ಮಗದೊಂದು ಮನೆಯಲ್ಲಿ ಒಗ್ಗಟ್ಟಿರೋದಿಲ್ಲ, ಇವೆಲ್ಲ ಸಮಸ್ಯೆಗಳು ಇದೆ. ಇಲ್ಲಿ ಸೌತ್ ವೆಸ್ಟ್ ಅಲ್ಲಿ ಸಂಪ್ ಇರೋದಿಲ್ಲ ಅಂತ ಯಾರಿಗನ್ಸಿದ್ಯೋ
ಅವರು ಮತ್ತೊಮ್ಮೆ ಪ್ರಶ್ನೆ ಕೇಳಿ ಎಸ್ ಇಂತಿಂತದ್ದೇ ಸಮಸ್ಯೆ ಇದೆ ಅಂತಂದ್ರೆ ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂತ ಅದನ್ನ ಮುಂದಿನ ಎಪಿಸೋಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಹೌದಾ? ರೈಟ್. ಮೊದಲೊಬ್ರು ಕೇಳಿದಂತ ಪ್ರಶ್ನೆ ಏನಂತಂದ್ರೆ, ಈ ಮನೆ ಕಟ್ಟಬೇಕಾದಾಗ ಇದು ನವರತ್ನ ಅಧ್ಯಾಯ ಅಂತ ಬರುತ್ತೆ, ಅಥವಾ ನವರತ್ನಗಳನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಅನ್ನೋದು ಒಂದು ಬರ್ತದೆ. ಅದು ಈ ರತ್ನ ಅಧ್ಯಾಯ ಅಂತ ಬರುತ್ತೆ. ಸೊ ಎಲ್ಲೆಲ್ಲಿ ಏನೇನು ಜೆಮ್ಸ್ ಗಳನ್ನ ಇಡಬೇಕು ಅಂತ ತಂದ್ಬಿಟ್ಟು ಬರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಮೊಟ್ಟ ಮೊದಲಾಗಿ ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ಈಸ್ಟ್ ಸೂರ್ಯನಿಗೆ ಅಂತ ಬಂದಾಗ ರೂಬಿ ಬರುತ್ತೆ. ರೂಬಿಯನ್ನ ಇಟ್ಕೊಳ್ಳುವಂಥದ್ದು. ಎರಡನೇದಾಗಿ ಹಿಂಗೆ ಕ್ಲಾಕ್ ವೈಸ್ ಹೋಗೋಣ. ಓಕೆ, ಎರಡನೇ ನಂತರ ಸೌತ್ ಈಸ್ಟ್ ಅಂತ ಬಂದಾಗ ಇಲ್ಲೂ ಬರುತ್ತೆ. ಸೊ ಇಲ್ಲೂ ಬಂದಾಗ ಶುಕ್ರ ಆದಾಗ ಏನಾಗುತ್ತೆ, ಇಲ್ಲಿಗೆ ಡೈಮಂಡ್ ಅಂತ ಬರುತ್ತೆ. ಡೈಮಂಡ್ ಅಂತ ಬರುತ್ತೆ. ಹಾಗೇನೆ ಸೌತ್ಗೆ ಅಂತ ಬಂದಾಗ ಮಂಗಳ ಬರ್ತಾನೆ. ಸೊ ಮಂಗಳ ಬಂದಾಗ ಏನಾಗುತ್ತೆ ಅಂದ್ರೆ, ಇಲ್ಲಿಗೆ ಕಾರ್ಲ್ ಹವಳ ಇಲ್ಲಿ ಇಡುತ್ತದೆ. ಓಕೆ, ಈಗ ಹವಳ ಎಲ್ಲ ಸಿಗ್ತಾ ಇಲ್ಲ, ಬಟ್ ಎಲ್ಲ ಒರಿಜಿನಲ್ ಇಡಕ್ಕಾಗಲ್ಲ. ಇವೆಲ್ಲ ಒರಿಜಿನಲ್ ಇಟ್ಟು ಇವೆಲ್ಲ ಇಡಕ್ಕಾಗಲ್ಲ. ಡೈಮಂಡ್ ಎಲ್ಲ ಒರಿಜಿನಲ್ ಇಡಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಅಲ್ಲೇನ್ ಮಾಡ್ತೀವಿ ಅಂತಂದ್ರೆ, ನಾವು ಇದಕ್ಕೆ ಹೋದಾಗ ಏನು ಜ್ಯುವೆಲರಿ ಅಂಗಡಿ ಹೋದಾಗ ಅವ್ರು ಕೇಳಿದಾಗ ಈ ನವರತ್ನಗಳು ಮನೆ ಕನ್ಸ್ಟ್ರಕ್ಟ್ ಮಾಡ್ತದೆ, ಅದಕ್ಕೆ ಇಡೋದು ಕೊಡಿ ಅಂತಾರೆ, ಕೊಡ್ತಾರೆ ಅವರು. ಅದು ಯಾವುದು ಒರಿಜಿನಲ್ ಇಲ್ಲ, ಬಟ್ ನಮ್ಮ ಸಮಾಧಾನಕ್ಕೆ ನಾವು ಇಟ್ಕೊಂಡ್ಬಿಡ್ತಾ ಇರ್ತೀವಿ. ಓಕೆ, ಆದ್ಮೇಲಿಂದ ಸೌತ್ ವೆಸ್ಟ್ ಇಲ್ಲಿಗೆ ಬಂದಾಗ ಹ್ಯಾಸೋನೈಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ನನಗೆ. ಓಕೆ, ಹ್ಯಾಸೋನೈಟ್ ಅಂತ ಕರೀತಾರೆ ಅದನ್ನ ಇಡ್ತಾರೆ. ಇಲ್ಲಿ ಏನಂತಂದ್ರೆ, ಇದು ರಾಹು ಪ್ರಭಾವ ಬರುತ್ತದೆ. ಸೊ ರಾಹು ಪ್ರಭಾವ ಇರೋದ್ರಿಂದ ಏನ್ ಮಾಡ್ತಾ ಇರ್ತೀವಿ, ಅದನ್ನ ಹ್ಯಾಸೋನೈಟ್ ಅಂತ ಬರುತ್ತೆ. ಓಕೆ, ಹಾಗೆ ಪಶ್ಚಿಮಕ್ಕೆ ಅಂತ ಬಂದಾಗ ನಮ್ಗೆ ನಿಮ್ಗೆ ಎಲ್ರಿಗೂ ಬಹಳ ಖುಷಿ ಕೊಡುವಂತ, ಬಹಳ ಇಷ್ಟ ಆಗುವಂತವ್ರು ಯಾರು? ಶನಿ ಮಹಾತ್ಮ ಇಲ್ಲಿರುವಂತದ್ದು. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ನೀಲ ಅಥವಾ ಬ್ಲೂ ಸಫೈರ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಬ್ಲೂ ಸಫೈರ್ ಅನ್ನ ಇಲ್ಲಿ ಇಡುವಂತದ್ದು. ಇದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಯಾವ ಸ್ಟೇಜ್ ಇಡ್ತೀವಿ ಅಂತಂದ್ರೆ, ಪ್ಲಿಂತ್ ಆಗಿದ ತಕ್ಷಣ ಕಟ್ಟಡ ಕಟ್ಟಕ್ಕಿನ ಮುಂಚೆ ಇದನ್ನೆಲ್ಲಾನು ಬಿಡ್ತೀವಿ ನಾವು ಅದನ್ನ. ಓಕೆ ಅಂತಲ್ವಾ? ಸೊ ಅದಾದ್ಮೇಲಿಂದ ಇಲ್ಲಿ ಬಂದಾಗ ಯಾವುದು ನಾರ್ತ್ ವೆಸ್ಟ್, ಯಾವುದು ಚಂದ್ರನ ಸ್ಥಾನ ಆದಾಗ ಏನಾಗುತ್ತೆ ಅಂದ್ರೆ, ಆಬ್ವಿಯಸ್ಲಿ ಮುತ್ತು. ಸೊ ಇಂಗ್ಲಿಷ್ ಅಲ್ಲಿ ಪರ್ಲ್, ಇವೆಲ್ಲ ಸಿಗುತ್ತೆ, ಏನ್ ತೊಂದರೆ ಏನಿಲ್ಲ. ಓಕೆ, ಅದಾದ್ಮೇಲಿಂದ ನಾರ್ತ್, ಇದು ಬುಧನ ಸ್ಥಾನ. ಸೊ ಈ ಬುಧನ ಸ್ಥಾನದಲ್ಲಿ ಬರುವಂತದ್ದು ಏನು ಅಂದ್ರೆ ಪಚ್ಚೆ. ಸೊ ಎಮರಾಲ್ಡ್ ಅಂತ ಕರಿತೀವಿ ನಾವು, ಇಂಗ್ಲಿಷ್ ಅಲ್ಲಿ ಎಮರಾಲ್ಡ್ ಅಂತ ಕರಿತೀವಿ. ಇದನ್ನ ಇಟ್ಕೋಬಹುದು. ಹಾಗೆ ಇದು ನಾರ್ತ್ ಈಸ್ಟ್, ಗುರುವಿನ ಸ್ಥಾನ ಬಂದಾಗ ಏನಾಗುತ್ತೆ, ಯೆಲ್ಲೋ ಸಫೈರ್. ಯೆಲ್ಲೋ ಸಫೈರ್. ಓಕೆ, ಈ ಬ್ರಹ್ಮಸ್ಥಾನಕ್ಕೂ ಎಲ್ಲರೂ ಬಂದ್ಬಿಟ್ರೆ 8 ಜನ ಬಂದ್ರು, ಇನ್ನೊಬ್ರು ಉಳ್ಕೊಂಡವ್ರು ಯಾರು? ಕೇತು ಉಳ್ಕೊಂಡಿದ್ದಾರೆ. ಓಕೆ, ಸೊ ಕೇತು ಬಂದಾಗ ಏನಾಗುತ್ತೆ ಅಂದ್ರೆ, ಈ ಬ್ರಹ್ಮಸ್ಥಾನಕ್ಕೂ ನಾರ್ತ್ ಈಸ್ಟ್ ನಡುವಲ್ಲಿ ಬರುವಂತದ್ದು ಕೇತು ಸ್ಥಾನ ಅದು. ಓಕೆ, ಇದಕ್ಕೆ ಏನ್ ಕರಿತೀವಿ, ಈ ಭಾಗಕ್ಕೆ ಕ್ಯಾಟ್ ಸೈಡ್ ಅಂತ ಕರಿತೀವಿ, ಬೆಕ್ಕಿನ ಕಣ್ಣು ಅಂತ. ಓಕೆ, ಇದನ್ನ ಇಡೋದ್ರಿಂದ ಏನಾಗುತ್ತೆ ನಮ್ಗೆ ವಾಸ್ತುವಿನ ಪ್ರಕಾರ. ಸೊ ಇಲ್ಲೆಲ್ಲನೂ ಕೂಡ ಸೊ ನವಗ್ರಹಗಳನ್ನ ಸ್ಥಾಪನೆ ಮಾಡಿದಂಗೆ ಆಗುತ್ತೆ. ಸೊ ಇಷ್ಟನ್ನ ಮಾಡ್ಕೋಬಹುದು ಯಾರು ಹೊಸ ಮನೆ ಕಟ್ತಾ ಇರ್ತಾರೆ. ಇದನ್ನ ಪಕ್ಕ ನೋಡ್ಕೊಂಡು ಅದಾದ ಜಾಗದಲ್ಲಿ ಕೊಡಿಸ್ಬೇಕಾಗುತ್ತೆ. ಓಕೆ, ಮಾಡ್ಕೊಳ್ಳಿ. ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹ, ಸಕಲ ಐಶ್ವರ್ಯಗಳನ್ನು ಯಥೇಚ್ಛವಾಗಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.